ತಾಲಾ ಬರಕಾತುಹು. ಪ್ರೀತಿಯ ಸಹೋದರರೇ, ಶರೀಯತಿನ ಸ್ವಲ್ಪ ಮಸಲೆಗಳಿದೆ. ಇದು ಬಹಳ ಇಂಪಾರ್ಟೆಂಟ್ ನಮ್ಮೆಲ್ಲರಿಗೆ ಶರೀಯತಿನ ಮಸಲೆಗಳು. ಮೊದಲೇ ಪ್ರಶ್ನೆ ಇದೆ, ಯಾವುದು ವಯಸ್ಸಿನಲ್ಲಿ ಮಕ್ಕಳಿಗೆ ನಮಾಜ್ ಮಾಡಬಹುದು? ಯಾವ್ದು ವಯಸ್ಸಿನಲ್ಲಿ ಮಕ್ಕಳು ನಮಾಜ್ಗೆ ಮಾಡೋದು ಸ್ಟಾರ್ಟ್ ಮಾಡಬೇಕು? ಶರೀಯತ್ನಲ್ಲಿ ಬಂದಿದೆ, 7 ವರ್ಷರು ಮಕ್ಕಳಾಗಿದ್ದ ನಂತರ ನಿಮ್ಮ ಮನೆಯಲ್ಲಿ ಹುಡುಗಿಯರಾಗ್ಲಿ ಅವ್ರು ಹೇಗೆ 7 ವರ್ಷರಾಗಿದ್ದಾರೆ, ಹುಡುಗರು 7 ವರ್ಷ ಆಗಿದ ನಂತರ ಅವ್ರಿಗೆ ನೀವು ಕೈ ಹಿಡಿದು ಮಸ್ಜಿದ್ ನಲ್ಲಿ ಕರ್ಕೊಂಡು ಬರ್ಬೇಕು. ಎಷ್ಟು ವರ್ಷ ಆಗಿದ ನಂತರ? 7 ವರ್ಷರಾಗಿದ ನಂತರ ಕೈ ಹಿಡಿದು ಮಸ್ಜಿದ್ ನಲ್ಲಿ ಕರ್ಕೊಂಡು ಬರಬೇಕು. 1, 2 ಅಲ್ಲ, 5 ವಕ್ತಿ ನಮಾಜ್ಗೆ. 5 ವಕ್ತಿ ನಮಾಜ್ ನಮ್ಮ ಮೇಲೆ ಫರ್ಜ್ ಇದೆ. ನಿಮ್ಮ ಮಕ್ಕಳಿಗೆ 7 ವರ್ಷ ಆಗಿದ್ರೆ ಕೈ ಹಿಡಿದು ಮಸ್ಜಿದ್ಗೆ ಕರ್ಕೊಂಡು ಬರಬೇಕು. 10 ವರ್ಷ ಆಗಿದ ನಂತರ ಹೊಡಿದು ಮಸೀದ್ಗೆ ಕರ್ಕೊಂಡ್ ಬರ್ಬೇಕು. 7 ನಿಂದ 10 ವರ್ಷ ತನಕ ಪ್ರೀತಿನ ಕರ್ಕೊಂಡ್ ಬರ್ರಿ, ಕೈ ಹಿಡಿದು. 3 ವರ್ಷ ತನಕ ಪ್ರೀತಿನ ಕರ್ಕೊಂಡ್ ಬರ್ಬೇಕು. 3 ವರ್ಷ 10 ವರ್ಷ ಆಗಿದ ನಂತರ ಅವಾಗೇನು ಮಸಜಿದ್ಗೆ ಬರಾಕ್ ಕುಂತಿಲ್ಲ ಅಂದ್ರೆ ಹೊಡೆಯೋದು ಅನುಮತಿ ಇದೆ, ಹೊಡಿದು ಕರ್ಕೊಂಡ್ ಬರ್ರಿ ನಿಮ್ಮ ಮಕ್ಕಳಿಗೆ. ಆದ್ರೆ ಮಸಜಿದ್ನ ದಾರಿ ತೋರಿಸ್ರಿ, ಮಸಜಿದ್ಗೆ ಕರ್ಕೊಂಡ್ ಬರ್ರಿ ಅಂತ ಇಸ್ಲಾಂ ಅಲ್ಲಿ ಬಂದಿದೆ. ಅಲ್ಲಿಂದ ನಮಾಜ್ ವರೆಗೆ ನೀವು ಮಾಡಿಸ್ಬೇಕು. ಇವತ್ತು ಅಲ್ಲಾಹು ಅಕ್ಬರ್, ನಮ್ಮ ಮುಸಲ್ಮಾನಿನ ಪರಿಸ್ಥಿತಿ ಇಂತಾದಾಗಿದೆ. ಏನು 7-10 ವರ್ಷ ದೂರು ಮುತ್ಕರಾಗಿದ್ರಿ ಏನು, ಹಿರಿಯರಾಗಿದ್ರಿ ಏನು, ಹೆಂಗಾಗಿದ್ರಿ ಏನು, ಮಸೀದ್ ಏನು ಖಾಲಿನ ಖಾಲಿ. ಎಲ್ಲಿದೆ ಭಯ? ಹಿರಿಯರ ಒಳಗೇನ ಅಲ್ಲಾನ ಹೆದರಿಕಿಲ್ಲ ಅಂದ್ರೆ ಮಕ್ಕಳಿನ ಒಳಗೆ ಎಲ್ಲೇ ಬರಬೇಕು? ಅಲ್ಲಾ ಎಲ್ಲರಿಗೆ ತೌಫೀಕ್ ಕೊಳ್ಳಿ, ಹಿದಾಯತ್ ಕೊಳ್ಳಿ. ಪ್ರೀತಿಯ ಸಹೋದರರೇ, ಮತ್ತು 2ನೇ ಪ್ರಶ್ನೆ ಮಾಡ್ಕೊಂತಿದ್ದಾರೆ. ಮೊಜ್ಜನ್ ಸಾಹೇಬರು ಅಜಾನ್ ಕೊಡಾಕ್ ಕುಂತಿದ್ರು. ಅಜಾನ್ ಕೊಡುವ ಸಂದರ್ಭದಲ್ಲಿ ಚಕ್ರ ಬಂದು ಬಿದ್ರು, ಇಲ್ಲಾಂದ್ರೆ ಸತ್ತರು, ಇಲ್ಲಾಂದ್ರೆ ವಜು ಮುರಿತು. ಇಂತಹದ್ದು ಮಸ್ತ್ರಗಳಾಯಿತು ಅಂತ ತಿಳ್ಕೊರಿ ನೀವು. ಇಡೀ ಮಸೂದಿ ಒಳಗೆ ಅಂದ್ರೆ ಬಹಳಷ್ಟು ಸ್ವಲ್ಪ ಅತಿ ಜಾಸ್ತಿ, ನೀವು ಬೇರೆ ಮಸೀದಿ ಹೋಗಿ ನೀವು ನೋಡಿದೀರಾ, ಬಹಳಷ್ಟು ಹಿರಿಯರಾಗಿರ್ತಾರ, ಕಡ್ಕಿತ್ಕೊಂಡ್ ಬರ್ತಾರ ಮಸೂದಿಗೆ. ಅಂತ ಜನರು ಮೊಜನ್ ಆಗಿರ್ತಾರ, ಅಜಾನ್ ಕೊಟ್ಟಿರ್ತಾರ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಈಗ ಅವರು ಅಜಾನ್ ಕೊಡೋ ಸಂದರ್ಭದಲ್ಲಿ ಏನಾದ್ರೆ ಚಕ್ರ ಬಂದ್ ಬಿದ್ರು, ಏನಾದ್ರೆ ಇಂತ ಸಮಸ್ಯೆ ಬಂತಪ್ಪ, ವಜು ಮುರಿತಂದ್ರೆ ಅವರು ಅಲ್ಲಾಹು ಅಕ್ಬರ್ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಇಲ್ಲೇ ತನಕ ಹೇಳಿ ಅವರು ಚಕ್ರ ಬಂದ್ ಬಿದ್ರು, ಏನಾದ್ರೆ ಅಜಾನ್ ಇಲ್ಲಿಗೆ ಸ್ಟಾಪ್ ಆಯ್ತು. ಮತ್ತು ಅವರು ಏನಾದ್ರೆ ವಜು ಮುರಿದ ನಂತರ ಹಿಂಗೇನಾದ್ರೆ ಅವ್ರು ಆಗಿದ ನಂತರ ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು, ಮತ್ತು ಫಸ್ಟ್ ಅಜಾನ್ ಸ್ಟಾರ್ಟ್ ಮಾಡಬೇಕು. ಶರೀಯತ್ನಲ್ಲಿ ಏನು ಹುಕ್ಮ ಬಂದಿದೆ, ಹಂಗೇನಾದ್ರೆ ಸಮಸ್ಯೆ ಅವ್ರು ಅಜಾನ್ ಕೊಡೋ ಮುಂದೆ ಬಂದಿದ್ರೆ ಅವರು ಫಸ್ಟ್ ನಿಂದನೆ ಮತ್ತು ಅಜಾನ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ನಿಂದನೆ ಅಲ್ಲಾಹು ಅಕ್ಬರ್ ಹೇಳ್ಬೇಕು. ಅಜಾನ್ ಕೊಡಾಕ್ ಕುಂತಿದ್ರು, ಏನಾದ್ರೆ ವಜು ಮುರಿತಂದ್ರೆ ಮೊದಲಿಗೆ ಹೋಗಿ ಮತ್ತೆ ಅಜಾನ್ ಕೊಡದ್ ಬಿಟ್ಟು ಏನ್ ಮಾಡ್ಬೇಕು, ವಜು ಮಾಡ್ಕೊಂಡು ಬಂದು ಫಸ್ಟ್ ನಿಂದ ಮತ್ತೆ ಅಜಾನ್ ಕೊಡ್ಬೇಕು ಅವ್ರು. ಇದು ಮಸಲಾ ಇದೆ. ಮತ್ತು 2ನೇದು, ಕಲ್ಮಾಯ್ ಅಜಾನ್ ಅಲ್ಲಿ ಲಹನ್ ಹರಾಮ್ ಇದೆ. ಲಹನ್ ಅಂದರೆ ಅಜಾನ್ ಕೊಡಾಕ್ ಕುಂತಿದೀವಿ. ಈಗ ಅಜಾನ್ ಅಕ್ಷರ ಏನಿದೆ, ಅಲ್ಲಾಹು ಅಕ್ಬರ್ ಅಂತ ಇದೆ. ಒಬ್ಬೊಬ್ರು ಅಜಾನ್ ಹೇಗ್ ಕೊಡ್ತಾರ, ಅಲ್ಲಾಹು ಅಕ್ಬರ್. ಇದು ಮೊದಲಿಗೆ ಅಲ್ಲಾಹು ಅಕ್ಬರ್ ಇದ್ದಿದೆ. ಒಬ್ಬೊಬ್ರು ಅಜಾನ್ ಇದು ಏನಿದೆ ಅತಿ ಜಾಸ್ತಿ ನೀವು ಅಲ್ಲಾಹು ಅಕ್ಬರ್ ಅಂತ ಜಗ್ಗಿದ್ರೆ ಇದು ಹರಾಮ್ ಆಯ್ತು. ಅಜಾನ್ ಇಂತದ್ದು ಅನುಮತಿ ಇಲ್ಲ ಇಸ್ಲಾಂನಲ್ಲಿ. ಇದು ಮೊದಲೇ ಮಾತು. ಅಜಾನ್ ಹೇಗೆ ಕೊಡಬೇಕು, ಅಲ್ಲಾಹು ಅಕ್ಬರ್ ಈ ರೀತಿ ಇದೆ. ಮೊದಲೇ ಅಕ್ಷರ ಜಗ್ಬಾರ್ದು. ಮತ್ತು 2ನೇದು ನಡ್ರಕ್ ಇನ್ನೊಂದು ಜಗ್ತಾರ ಸ್ವಲ್ಪ ಜನರು, ಅಲ್ಲಾಹು ಅಕ್ಬರ್ ಬ ಏನಿದೆ ಜಗ್ಗಿ ಹೇಳ್ತಾರ, ಅಲ್ಲಾಹು ಅಕ್ಬರ್. ಈ ಬ ಏನಿದೆ ಜಗ್ಬಾರ್ದು. ಇದು ಇದು ಜಗ್ಗಿ ಹೇಳೋದೇನಿದೆ ಇಸ್ಲಾಂನಲ್ಲಿ ಶರೀಯತ್ನಲ್ಲಿ ಅನುಮತಿ ಇಲ್ಲ. ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು. ಸ್ವಲ್ಪ ಜನರು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಜಗ್ತಾರ, ಇಲ್ಲಾಂದ್ರೆ ಹಾಗೆ ಜಗ್ತಾರ. ಎಲ್ಲೆಲ್ಲಿ ಜಗ್ಗೋದಿದೆ ಅಲ್ಲೇ ಜಗ್ಗಿ ಅಜಾನ್ ಕೊಡ್ಬೇಕು. ನೀವು ಏನಾದ್ರೆ ನಡ್ರಾಕ್ ಜಗ್ಗಿ ಅಜಾನ್ ಕೊಡತ್ತೀರಪ್ಪ ಅಂದ್ರೆ ಎಲ್ಲರಿ ಎತ್ತರದಲ್ಲಿ ಕಡಿಮೆ ಮಾಡ್ತೀರಿ ಅಂದ್ರೆ ಅದು ಏನಾದ್ರು ಅಜಾನ್ ತಪ್ಪಾಗ್ತೈತಿ. ಅಂತ ಅಜಾನು ಶರೀಯತ್ನಲ್ಲಿ ಅನುಮತಿ ಇಲ್ಲ. ಮತ್ತಿದೆ, ಯಾವುದು ವಸ್ತುಗಳಿಂದ ವಜುವನ್ನು ಮುರಿಯುತ್ತಿದೆ. ಸ್ವಲ್ಪ ಜನರಿಗೆ ವಜು ಬಗ್ಗೆನೇ ಗೊತ್ತಿಲ್ಲ. ನೋಡ್ರಿ, ಇಲ್ಲಿ ಮೊದಲೇ ಹಾಕಂದ್ರೆ ಪಾಖಾನ ಮಾಡಿದ್ರೆ ನೀವು ವಜುನ ಮಾಡ್ಕೊಂಡಿದ್ದೀರಾ, ಟಾಯ್ಲೆಟ್ ಬಂತು, ಟಾಯ್ಲೆಟ್ಗೆ ಹೋಗಿ ಬಂದಿದ್ರಪ್ಪ ಅಂದ್ರೆ ನಿಮ್ಮ ವಜು ಮುರಿತು, ಇನ್ನೊಮ್ಮೆ ನೀವು ವಜು ಮಾಡ್ಕೋಬೇಕು. ಇದು ವಜು ಮುರಿಯೋದು ಮೊದಲೇ ಆಪ್ಷನ್. 2ನೇದು, ಇಸ್ತಿಂಜಾ ಮಾಡಿದ್ರೆ, ಪಿಶಾಬ್ ಉಚ್ಚವಾಗಿ ಹೋಗಿದ್ರೆ ಅವಾಗ ನಿಮ್ಮ ವಜು ಮುರಿತು. 2ನೇದು, ಹಿಂದಿನ ಮಕಾಮ್ನಿಂದ ಹವಾ ಖಾರಿಜ್ ಅಂದ್ರೆ ಹೂಸುವನ್ನು ಬಿಟ್ಟಿದ್ದಾರೆ. ಗ್ಯಾಸ್ಟ್ರಿಕ್ ಆಗಿದೆ, ಜಾಸ್ತಿ ಹವಾ ಬಿಡಕ್ ಕುಂತಿದ್ದಾರ, ಹಂಗೇನಾದ್ರೆ ಸ್ವಲ್ಪ ಆಗ್ಲಿ ಜಾಸ್ತಿ ಇಲ್ಲಿ ಹವಾ ನಿಮ್ಮ ಹೊರಗಡೆ ಮದ್ದಿತ್ತಪ್ಪ ಅಂದ್ರೆ ನಿಮ್ಮ ವಜು ಮುರಿತು, ನೀವು ಇನ್ನೊಮ್ಮೆ ವಜು ಮಾಡ್ಕೋಬೇಕು. ಮತ್ತು 3ನೇದು ಹೇಳಕ್ ಕುಂತಿದಾರ ಅವರು, ವದಿ, ಅದು ನಾವು ರಿಸರ್ಚ್ ಮಾಡೋ ಮುಂದೆ ನೀರು ಹೇಗೆ ಹೊರಗಡೆ ಬರ್ತಿದೆ ಅದರಿಂದ ಸ್ವಲ್ಪ ಬೆಳೆಯದು ಕಲರ್ ಆಗಿ ಬರ್ತಿತ್ತು, ಅತಿ ಜಾಸ್ತಿ ಬೆಳೆಯಿಂದ ಬರ್ತಿದೆ, ಅದಕ್ಕೆ ವದಿ ಅಂತಾರ. ಹಂಗೇನಾದ್ರೆ ಬಂದಿದ್ರೆ ನಿಮ್ಮ ವಜು ಮುರಿಯುತ್ತದೆ. ಮತ್ತು 2ನೇದು ಮಜಿ ಅಂತ ಹೇಳಿದ್ದಾರೆ. ಅದು ಶಹವತ್ನಲ್ಲಿ ನೈಟ್ ಫೇಲ್ ಆಗಿರೋ ಸಂದರ್ಭದಲ್ಲಿ ಒಂದು ಬೆಳೆದವಾದ ವಸ್ತು ಹೊರಗಡೆ ಬರ್ತೈತಿ, ಅದು ಜಾಸ್ತಿ ಸ್ಮೆಲ್ ಇರಂಗಿಲ್ಲ, ತಳಾಗಿರ್ತೈತೆ, ನೀರು ಇರ್ತೈತಿ. ಹಂಗೇನಾದ್ರೆ ಬಂದಿದ್ರೆ ವಜು ನಿಮ್ಮ ಮುರಿತು. 2ನೇದು ಮನೆ ಅಂತ ಹೇಳಿದ್ದಾರೆ. ನೈಟ್ ಫೇಲ್ ಆಗಿದ ನಂತರ ಜಾಸ್ತಿ ಎಕ್ದಮ್ ಗಟ್ಟಾಗಿ ಬರೋದು ಬೆಳೆದು ಏನಿದೆ ಅದಕ್ಕೆ ಮನೆ ಅಂತ ಹೇಳ್ತಾರೆ. 4ನೇದು ಜುನೂನ್ ಪಾಗಲ್ ಹೋನ ಅಂದ್ರೆ ಹುಚ್ಚಾಗಿದ ನಂತರ ಏನಾದ್ರೆ ವ್ಯಕ್ತಿ ಕುಂತಲೇ ವಜುದಪ್ಪ ತಕ್ಷಣ ಹುಚ್ಚಾದ ಆ ವ್ಯಕ್ತಿ, ಒಂದು ವಜು ಮುರಿತು.
ಮತ್ತು ಮುಂದೆ ಹೇಳ್ತಿರಾರು ಗಶಿ ಚಕ್ರ ಬಂದ್ ಬಿದ್ದಿದ ನಂತರ, ಚಕ್ರ ಬಂದ್ ತೊಳಗಿ ಬಿದ್ರು, ವಜು ಮುರಿತು ಅವ್ರದಲ್ಲಿ. ಮತ್ತೆ ಹೇಳ್ತಾರ ಅವರು ತಹಕಾ ಲಗಾಕರ್ ಹಸನ, ನಮಾಜ್ ನಲ್ಲಿ ಮಸೀದ್ ನಲ್ಲಿ ವಜು ಇದಾರ, ಮಸೀದ್ ನಲ್ಲಿ ಹೊರಗಡೆ ಆಗ್ಲಿ ಅದು, ಹಂಗೇನಾದ್ರಿ ಅವರು ಹಾ 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 ಜಾಸ್ತಿ ಧ್ವನಿ ಬಂತು ಹಂಗೇನಾದ್ರೂ ಬಂದಿದ್ರಿ ನಿಮ್ಮ ವಜು ಏನಿತು ಮುರಿತು. ಇದರ ಜಾಸ್ತಿ ಜನರ ಒಳಗಿದು ನಗೋದು ಬಹಳ ಜಾಸ್ತಿ ಬರೋದು, ಹಿಂಗ್ ನಂಗಿಲ್ಲ, ಜಾಸ್ತಿ ಧ್ವನಿ ಮಾಡಿ ನಗ್ತಿರ್ತಾರ, ಅಂತ ಜನರದು ವಜು ಮುರಿಯುತ್ತದೆ. ಅವ್ರು ಇನ್ನೊಮ್ಮೆ ವಜು ಮಾಡ್ಕೊಂಡು ಬರ್ಬೇಕು. ಮತ್ತು ಹೇಳ್ತಾರೆ ಮುಂದರು ನೀಂದಿನಲ್ಲಿ, ನಿದ್ದೆಯಲ್ಲಿ ಬಾಳ ಸ್ವಲ್ಪ ಜನರು ಮಸೀದ್ ಬಂದಿದ ನಂತರ ಏನ್ ಮಾಡ್ತಾರ, ನಿದ್ದೆನಿಲ್ಲ. ಹಜರತ್ರಿ ವ್ಯವಸ್ಥೆ ಅಕಾಮತ್ ಕೊಟ್ರು, ಬಯಾನ್ ಬಂದಾಯ್ತು, ಹಾ ಹಂಗ ಕುಂತಿರಲಿ. ಅತಿ ಜಾಸ್ತಿ ನಿದ್ದೆಯಲ್ಲಿ ಹೋಗಿದ್ರೆ ನಿಮ್ಮ ವಜು ಮುರಿತು. ಜನರನ್ನ ಭಯ ನಮ್ಮೊಳಗೆ ಇರಬಾರ್ದು. ಶರೀಯತ್ನ ಹುಕ್ಮ್ ಏನಿದೆ, ನೀವು ನಿದ್ದೆಯಲ್ಲೇ ಇದ್ದೀರಾ. ಈ ರೀತಿ ನಿದ್ದೆಯಲ್ಲಿದ್ರೆ ಇಡೀ ಮೈ ಜೋತ್ ಬಿದ್ದಿದೆ, ಸುಸ್ತಾಗಿದೆ. ಈ ರೀತಿ ನಿದ್ದೆ ನೀವು ಮಾಡಕ್ ಕುಂತಿದ್ದೀರಾ, ಕಣ್ಣು ಬಂದಾಗಿದೆ, ಇಡೀ ಮುಖ ನಿದ್ದೆಯಲ್ಲಿದೆ, ಕಣ್ಣು ಬಿಡ್ತಿದೆಯಾ, ಹಾ ಇವ ಎಕ್ದಮ್ ಪವರ್ಫುಲ್ ನಿದ್ದೆ ಮಾಡಿದಾನ ಈ ವ್ಯಕ್ತಿ ಅನ್ನೋದು. ಅಂತಹ ವ್ಯಕ್ತಿನ ವಜು ಏನಾಯ್ತು ಮುರಿತು. ಈಗ ಮಸೀದ್ ನಲ್ಲಿ ಹಂಗ ನಿದ್ದೆ ಬಂದಿದ್ರೆ ಮೊದಲಿಗೆ ಹೋಗಿ ಹೊರಗಡೆ ನಾವು ವಜು ಮಾಡ್ಕೊಂಡು ಬರೋ ಪ್ರಯತ್ನ ಮಾಡ್ಬೇಕು. ಟೀಕೆ, ಇದು ಮೂರನೇ ಹೇಳಿದ್ರು. ಮತ್ತು ಲಾಸ್ಟ್ ಹೇಳಕ್ ಕುಂತಿದ್ದಾರೆ ಅವರು, ಮಸಲ ಏನಿದೆ ಅಂದ್ರೆ ಈ ಕಣ್ಣಿನಲ್ಲಿ ಉರಿದ ನಂತರ ದುಃಖಿ ಆಗಿದ ನಂತರ ಕಣ್ಣಿಂದ ನೀರು ಬರ್ತಾ ಇರ್ತೈತಿ. ಆ ನೀರು ಏನಿದೆ ಹಂಗ ಬಂದಿದ್ರೆ ನಿಮ್ಮ ವಜು ಹೋಗ್ತಾ ಇರ್ತೈತಿ. ಏನು ವಜು ಹೋಗ್ತಾ ಇರ್ತೈತಿ, ಡೈರೆಕ್ಟ್ ವಜು ಮುರಿಯೋದಿಲ್ಲ. ವಜುವನ್ನು ಹಂಗೇನಾದ್ರೆ ತಾನೇ ಕಣ್ಣಿಂದ ನೋವಾಗಿ ನೀರು ಬರಾಕೊಂಡಿ ಹೊರಗಡೆ ಅಂದ್ರೆ ನಿಮ್ಮ ವಜು ಏನೈತಿ ಹೋಗ್ತಾ ಇರ್ತೈತಿ. ತಕ್ಷಣ ಒರೆಸ್ಕೊಳ್ಳೋದು ಪ್ರಯತ್ನ ಮಾಡ್ಬೇಕು. ಮತ್ತು ಮುಂದೆ ಹೇಳಕ್ ಕುಂತಿದ್ದಾರೆ ಅವರು, ಏನಾದ್ರೆ ನಮಾಜ್ನಲ್ಲಿ ಜೋರಿಂದ ನಗ್ದಿಲ್ಲ, ನಮಾಜ್ಗೆ ನಿಂತಿದ್ದಾರ ಆ ವ್ಯಕ್ತಿಯವರು, ಅಲ್ಲೇ ಆ ವ್ಯಕ್ತಿ ನಮಾಜ್ ಮಾಡೋ ಅವ ಅಷ್ಟೇ ಕೇಳಿದಾನೆ, ಅಕ್ಕಪ್ಪಲ್ಲಿರುವ ಯಾರು ಕೇಳಿಲ್ಲ. ಅಂತಹ ವ್ಯಕ್ತಿನ ನಮಾಜ್ ಮುರಿತು, ವಜು ಮುರಿದಿಲ್ಲ. ನಮಾಜ್ನಲ್ಲಿ ನಿಂತಿದ್ರು, ಏನಾದ್ರೆ ಯೋಚನೆ ಬಂತು, ನಮಾಜ್ ಬರೋ ಸಂದರ್ಭದಲ್ಲಿ 4 ಮಂದಿಗೆ ಗೆಳೆಯರು ಭೇಟಿ ಆದ್ರು, ಹಿಂಗ್ ಕಾಮಿಡಿ ಮಾಡಿದ್ರು. ಇಲ್ಲಿ ನಮಾಜ್ನ ಬಂದಿನಂತ ಅದು ಯೋಚನೆ ಬಾಳ್ ಬರೋದು ಜಾಸ್ತಿ. ನನ್ ಗೆಳೆಯ ಅಲ್ಲೇ ನಿಂತಿದ್ದ, ಇವ ಇಲ್ಲೇ ನಿಂತಿದ್ದ, ನಾವು ಹಂಗ್ ಮಾಡಿದ್ವಿ. ಅದು ನಗೋದು ಏನಾದ್ರು ಬಂದಿದ್ರೆ ಹಿಂಗೇನಾದ್ರೆ ನಗ್ ಬಿಟ್ರಿಪ್ಪ, ನೀವು ಧ್ವನಿ ನೀವು ಅಷ್ಟೇ ಕೇಳಿದಾರ, ಹಂಗಂದ್ರೆ ನಿಮ್ಮ ನಮಾಜ್ ಮುರಿತು, ವಜು ಮುರಿದಿಲ್ಲ. ನೀವು ಫಸ್ಟ್ ಸ್ಟಾರ್ಟಿಂಗ್ ಮತ್ತು ನೀವು ನಮಾಜ್ ಮಾಡ್ಬೇಕು. ಮತ್ ಮುಂದೆ ಹೇಳಕ್ ಕುಂತಿದಾರ ಅವರು, ಅಳದಿದ ನಂತರ ಏನು ಕಣ್ಣು ನೀರು ಬರುತ್ತದೆ, ಆ ನೀರು ಏನಿದೆ ಅದರಿಂದ ವಜು ನಿಮ್ಮ ಮುರಿಯೋದಿಲ್ಲ. ಆದ್ರೆ ಅದು ನೀರೇನಿದೆ ನಜೀಸ್ ಅಂದ್ರೆ ನಾಪಾಕಿದೆ, ಕೆಟ್ಟದಿದೆ ಆ ನೀರು. ಹೀಗೆ ಅದನ್ನ ಸ್ವಲ್ಪ ಎಹತಿಯಾತ್ ಮಾಡಬೇಕು. ಇಷ್ಟು ವಜುವಿನ ಮಸಲುಗಳಿತ್ತು. ಮತ್ತು ಮುಂದೆ ಹೇಳ್ತಾರೆ ಪ್ರೀತಿಯ ಸಹೋದರ, ಲಾಸ್ಟ್ ಮಸಲುಗಳು ಯಾನೇ ಕಲಮಾತೆ ಗುಸುಲ್ ಯಾರು ಮಾಡಿಲ್ಲ, ಗುಸುಲ್ ಇದಾರ, ಅಂತಹ ಜನರು ಯಾವ್ದು ಕೆಲಸ ಮಾಡಬಹುದು, ಯಾವ್ದು ಕೆಲಸ ಮಾಡಬಾರ್ದು. ಬಹಳಷ್ಟು ಜನರು ಗುಸುಲು ಇರೋದು ಜಾಸ್ತಿ, ಗುಸುಲಲ್ಲಿ ಇರಂಗಿಲ್ಲ. ಏನಾದ್ರೂ ಕೇಳ್ರಿ, ನಾನು ನಾಪಾಕದೀನಿ. ಅಂತಹ ಜನರು ಏನ್ ಕೆಲಸ ಮಾಡಬೇಕು, ಏನ್ ಕೆಲಸ ಮಾಡಬಾರ್ದು ನೋಡ್ರಿ. ಇಲ್ಲ ಶರೀಯತ್ ಹೇಳಕ್ ಕುಂತಿದಾರ, ಯಾರಾದ್ರೂ ವ್ಯಕ್ತಿ ಜಳಕ ಮಾಡುದು, ಗುಸುಲು ಮಾಡುದು ಅವಶ್ಯಕತೆ ಇದೆ, ಅಂತಹ ವ್ಯಕ್ತಿ ಮಸಜೀದ್ ನಲ್ಲಿ ಹೋಗೋದು. ಮೊದಲನೇ ಹೇಳಿದ್ರ ಮಸೀದ್ ನಲ್ಲಿ ಹೋಗೋದು, ನಾಪಾಕ್ ನಲ್ಲಿ ಅವ್ರು ಗುಸುಲು ಮಾಡೋದ್ರ ಅಂತಹ ವ್ಯಕ್ತಿ ಮಸೀದ್ ನಲ್ಲಿ ಹೋಗಬಾರ್ದು. ಮಸಜಿದ್ ನಲ್ಲಿ ಹೋಗೋದು, ತವಾಫ್ ಅನ್ನು ಮಾಡೋದು, ಕುರಾನೆ ಮಜೀದ್ ವನ್ನು ಓದೋದಾಗ್ಲಿ ಮುಟ್ಟೋದಾಗ್ಲಿ, ठीक है ಇದು ಎಲ್ಲ ಏನಿದೆ. ಮತ್ತು ಇನ್ನೊಂದು ಮುಂದೆ ಹೇಳ್ತಾರ ಅವರು, ಇಂಥ ಸಂದರ್ಭದಲ್ಲಿ ನ್ಯಾಲ್ಗಿನಿಂದ ಕಲ್ಮಾತಿ ಕುರಾನ್ ಓದೋದಾಗ್ಲಿ, ಮತ್ತು ಉಂಗ್ರ ನೀವು ಹಾಕೊಂಡಿದ್ದೀರಾ, ಆ ಉಂಗ್ರದಲ್ಲಿ ನಿಮ್ಮ ಅಕ್ಷರಗಳು ಮುಕ್ತ ಆತ್ ಅಂದರೆ ಅಲ್ಲಾಹ ಮತ್ತು ಅಲ್ಲಾಹನ ರಸೂಲಿನ ಕುರಾನಿನ ಬಿಸ್ಮಿಲ್ಲಾನ ಏನಾದ್ರೆ ಅಕ್ಷರ ಬರ್ದಿದೆ, ಅಂತಹದು ವಸ್ತುವಿನ ಉಂಗ್ರವನ್ನು ಹಾಕೊಳ್ಳೋದು ನಾಪಾಕ್ನಲ್ಲಿ, ಗುಸುಲ್ನಲ್ಲಿ, ಇದು ಎಲ್ಲ ಏನಿದೆ ನಿಮ್ಮ ಮೇಲೆ ಹರಾಮ್ ಇದೆ, ನಿಮ್ಮ ಮೇಲೆ ಹರಾಮ್ ಇದೆ. ನಾಪಾಕ್ ಆಗಿದ್ದೀರಾ, ಮಸೀದ್ ಒಳಗೆ ನೀವು ಬರಬಾರ್ದು. ಅಲ್ಲೇ ಗೇಟಿನ ಹೊರಗಡೆ ಅವ್ರು ಎಷ್ಟು ದೊಡ್ಡೋರು ಇರ್ಲಿ, ಎಷ್ಟು ಜವಾಬ್ದಾರಿ ಮಾಡೋರು ಇರ್ಲಿ, ಎಷ್ಟು ಜಿಮ್ಮೆದಾರ್ ಮಾಡೋರು ಇರ್ಲಿ, ಎಂತ ದೊಡ್ಡ ಆಫೀಸ್ ಇರ್ಲಿ, ನಾಪಾಕಿದಾರ ಅಂದ್ರೆ ಮಸೀದ್ ಒಳಗೆ ಬರೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಅನುಮತಿ ಇಲ್ಲ. ಯಾಕೆಂದ್ರೆ ಹರಾಮ್ ಇದೆ. ಮಸೀದ್ ನಲ್ಲಿ ಬರ್ಬೇಕಂದ್ರೆ ಗುಸುಲ್ ಮಾಡಿನ ಬರ್ಬೇಕು ಅವರು. ಇವತ್ತು ಬಹಳಷ್ಟು ಜನರಿಗೆ ಗುಸುಲ್ ಅನ್ನೋದು ಗೊತ್ತಿಲ್ಲ, ಹಾಗೆ ಗುಸುಲ್ ಇರ್ತಾರ. ನಾನ್ ಯಾರು, ನಾನ್ ಮಸೀದಿನ ಅಧ್ಯಕ್ಷ, ನಾನ್ ಯಾರು, ನಾನು ಮಸೀದಿನ ಸೆಕ್ರೆಟರಿ, ನನ್ ನಡೀತದೆಯಲ್ಲ. ಹರಾಮ್ ಇದೆ. ಯಾರಾದ್ರೂ ಆಗ್ಲಿ ರೀ, ಮಸೀದ್ ನಲ್ಲಿ ನಾಪಾಕ್ ನಲ್ಲಿ ಬರೋದು ಅವಶ್ಯಕತೆ ಯಾರಿಗೆ ಅನುಮತಿ ಇಲ್ಲ. ಮಸೀದ್ ನಲ್ಲಿ ಹರಾಮ್ ಇದೆ ಬರೋದು. ಅವ್ರು ಮಸೀದ್ ಒಳಗೆ ಬರ್ಬೇಕಂದ್ರೆ ಗುಸುಲ್ ಮಾಡಿನ ಬರ್ಬೇಕು, ಅವರು ಪಾಕ್ ಆಗಿನ ಬರ್ಬೇಕು ಮಸೀದ್ ಒಳಗೆ. ಇದೆಲ್ಲ ಶರೀಯತಿನ ಮಸಲು ಹೇಳಿದ್ದಾರೆ. ಇನ್ನೂ ಒಂದು ಏನೇ, ಪುರುಷರಿಗೆ ಸತ್ರೆ ಔರತ್, ಆಜಾಯ್ ಔರತ್, ಪುರುಷರಿಗೆ ಎಲ್ಲ ತನಕ ಹುಕುಮ ಇದೆ. ಆಜಾಯ್ ಔರತ್, ಔರತ್ ಅಂದ್ರೆ ಆ ಔರತ್ ಅಲ್ಲ ನಾವು ಹೇಳೋದು, ಔರತಿನ ಅರ್ಥ ಚುಪಾನ, ಮುಚ್ಚೋದು. ಔರತ್ ಅಂದ್ರೆ ಮುಚ್ಚೋದು, ಉರ್ದುವಿನ ಅರ್ಥ ಇದು. ಹೀಗೆ ಪುರುಷರು ಎಲ್ಲಿಂದ ಎಲ್ಲೇ ತನಕ ತನ್ನ ದೇಹ ಮುಚ್ಚಬೇಕು. ಇದರೊಳಗೆ ಬಹಳಷ್ಟು ಹಳ್ಳಿಗಳಲ್ಲಿ ಬಹಳಷ್ಟು ಯಾರ ಜನ ಕಡೆ ಜ್ಞಾನ ಇಲ್ಲ, ಅಲ್ಲಾನ ಭಯ ಇಲ್ಲ, ಅಲ್ಲಾನ ಶಿಕ್ಷಣ ಇಲ್ಲ, ಅಂತ ಜನರು ಇದು ತಪ್ಪುಗಳು ಜಾಸ್ತಿ ಮಾಡುದು. ಆಜಾಯ್ ಔರತ್ ಮುಚ್ಚೋದಿಲ್ಲ ಅವರು.
ಇದು ನಾಫ್ ಏನಿದೆ ನಮ್ಮ ಹೊಟ್ಟೆ ಮೇಲೆ ಒಂದು ತೂತಿದೆ, ಅದು ನಾಫನಿಂದ ಮೊಣಕಾಲ್ ತಳಗರ್ತನೆ ಏನಿದೆ ಇದು ಎಲ್ಲ ನಾವು ಮುಚ್ಚೋದು ನಮ್ಮ ಮೇಲೆ ಏನಿದೆ ಫರ್ಜ್ ಇದೆ, ಮುಚ್ಚಲೇಬೇಕು. ಯಾರಾಗ್ಲಿ ನಾವು ಮೊಣಕಾಲ್ ತೋರಿಸಬಾರ್ದು ಯಾವತ್ತು ಯಾರಿಗೆ, ಇದು ಹರಾಮ್ ಇದೆ. ತೋರಿಸೋ ವ್ಯಕ್ತಿನ ಪಾಪಿ ಇದ್ದಾನೆ, ನೋಡುವ ವ್ಯಕ್ತಿನ ಪಾಪಿ ಇದ್ದಾನೆ. ನಾವು ಮಸೀದ್ ನೋಡಕ್ ಕುಂತಿಲ್ಲ, ಮದರಸ ನೋಡಕ್ ಕುಂತಿಲ್ಲ, ಏನ್ ನೋಡಕ್ ಕುಂತಿಲ್ಲ, ಪಂಜಿ ತಗೊಂಡಿವಿ, ಮೇಲೆಗಡೆ ಕಟ್ಕೊಂಡಿವಿ, ನಡಿ. ನಮ್ಮ ಪರಿಸ್ಥಿತಿ ಜನರೇ, ಅಲ್ಲಾನ ಭಯ ಇಟ್ಕೊರಿ, ಇದು ನಮ್ಮ ಎಲ್ಲ ಇಸ್ಲಾಮಿನ ಕಾನೂನು, ಶರೀಯತಿನಲ್ಲಿ ಏನಿದೆ ಅನುಮತಿ ಇಲ್ಲಿಂದ ಇಲ್ಲಿ ತನಕ ಇದೆ. ಇದು ಎಲ್ಲ ಮುಚ್ಚಬೇಕು, ಮೊಣಕಾಲ್ ಕಾಣಬಾರ್ದು. ನಿಮ್ಮ ಮೊಣಕಾಲ್ ಮುಚ್ಚಕ್ ಪ್ರಯತ್ನ ಮಾಡ್ರಿ. ಬಹಳಷ್ಟು ಜನರು ಮೊಣಕಾಲ್ ತೋರಿಸ್ತಾರ, ಇದು ಎಲ್ಲಾ ನೀರು ಜನರಿಗೆ ಪಾಪ ಮಾಡಕ್ ಕುಂತಿದಾರ. ಮನಿ ಒಳಗೆ ಅಂತಾರೆ ಯಾರಾದ್ರೂ ಹುಡುಗರು ಹಾಕೊಳಕ್ ಕುಂತಿದಾರ ಅಂದ್ರೆ ತಾಯಿ ತಂದೆ ಪಾಪಿ ಆಗುತ್ತಿದಾರ, ಹೆಣ್ಮಕ್ಕಳು ಪಾಪಿ ಆಗುತ್ತಿದಾರ, ಮಕ್ಕಳು ಪಾಪಿ ಆಗುತ್ತಿದಾರ. ಎದರಿಂದ? ಒಬ್ಬ ವ್ಯಕ್ತಿನಿಂದ ಮನೆಯಲ್ಲಿ. ಇದೆಲ್ಲ ನಮ್ಮ ಹಳ್ಳಿಗಳಲ್ಲಿ ಇರುವ ಬಹಳಷ್ಟು ಯಂಗ್ ಹುಡುಗರಾಗ್ಲಿ, ಹಿರಿಯರಾಗ್ಲಿ, ಮುದ್ಕರಾಗ್ಲಿ, ಅವ್ರು ಇಂಥದ್ದು ಎಹತಿಯಾತ್ ಮಾಡ್ಬೇಕು. ಮೊಣಕಾಲು ಯಾರಿಗೆ ತೋರಿಸಬಾರ್ದು. ಇದು ಶರೀಯತ್ನೇ ಎಲ್ಲ ಇಷ್ಟೆಲ್ಲ ಮಸಲುಗಳಿತ್ತು. ಅಲ್ಲಾಹ್ ಕಡೆ ದುಆ ಮಾಡ್ತೀನಿ, ಅಲ್ಲಾಹ್ तमाम लोग को इन तमाम बातों पर अमल करने की तौफीक अता फरमा। आमीन आमीन या रब्बल आलमीन बिरहमतिक या रहमान रहीम। जो हजरत सुन्नत नमाज ने पढ़े सुन्नत नमाज पढ़ लें।